ಈ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದಲ್ಲಿ ತತ್ಸಮ ತದ್ಭವ ರೂಪಗಳು ವಿಡಿಯೋದಲ್ಲಿ ಅನ್ಯ ದೇಶ ಪದಗಳನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ. ಅಕ್ಷರ ಹುಟ್ಟುವ ಸ್ಥಾನಗಳು ಈ ವಿಡಿಯೋದಲ್ಲಿ ಹೇಳಲಾಗಿದೆ. ಸಂಯುಕ್ತಾಕ್ಷರ ಹೇಳಲಾಗಿದೆ. ಪದಗಳು ದೇಶದ ಪದಗಳು ಹೇಳಲಾಗಿದೆ. ಅನ್ಯ ದೇಶ ಪದಗಳು ಹೇಳಲಾಗಿದೆ. ತತ್ಸಮ ತದ್ಭವ ರೂಪಗಳು ಹೇಳಲಾಗಿದೆ. ಈಗ ಸಂಪೂರ್ಣವಾಗಿ ವಿವರವಾಗಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಷಯ ಕನ್ನಡ ವ್ಯಾಕರಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆಗಳು, ಸ್ವರಗಳು, ವ್ಯಂಜನಗಳು, ಯೋಗವಾಗಳನ್ನು ಹೇಳಲಾಗಿದೆ. ಸ್ವರಗಳ ಬಗ್ಗೆ, ವ್ಯಂಜನಗಳ ಬಗ್ಗೆ. ಈಗ ನೆನಪಿಡುವ ಅಂಶಗಳು. ಕನ್ನಡ ವರ್ಣಮಾಲೆ ಇರುವ ಒಟ್ಟು ಮೂಲಾಕ್ಷರಗಳು 49, ಒಟ್ಟು ಸ್ವರಾಕ್ಷರಗಳು 13, ಒಟ್ಟು ಸ್ವರಾಕ್ಷರಗಳು 6, ಒಟ್ಟು ದೀರ್ಘ ಸ್ವರಾಕ್ಷರಗಳು 7, ಒಟ್ಟು ವ್ಯಂಜನಾಕ್ಷರಗಳು 34, ಒಟ್ಟು ವರ್ಗೀಯ ವ್ಯಂಜನಾಕ್ಷರಗಳು 25, ಒಟ್ಟು ಅವರ್ಗೀಯ ವ್ಯಂಜನಾಕ್ಷರಗಳು 9, ಒಟ್ಟು ಅಲ್ಪಪ್ರಾಣ ವ್ಯಂಜನಾಕ್ಷರಗಳು 10, ಒಟ್ಟು ಅನುನಾಸಿಕ ಅಕ್ಷರಗಳು 5, ಒಟ್ಟು ಯೋಗವಾಹಗಳು 2, ಅನುಸ್ವಾರ 1, ವಿಸರ್ಗ 1. ಅಕ್ಷರಗಳು ಹುಟ್ಟುವ ಸ್ಥಾನಗಳು. ಅಕ್ಷರಗಳೆಲ್ಲ ಹೊಕ್ಕಳದ ಮೂಲ ಭಾಗದಿಂದ ಹೊರಟು ಶಬ್ದ ಒಂದರಿಂದ ಹುಟ್ಟುತ್ತವೆ. ಹಾಗೆಯೇ ಹೊರಟ ಶಬ್ದವು ಗಂಟಲು, ದವಡೆ, ನಾಲಿಗೆ, ಮೇಲ್ಭಾಗದ ಭಾಗ, ತುಟಿ, ಹಲ್ಲು ಇತ್ಯಾದಿ ಅವಯಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರಗಳಾಗುತ್ತವೆ. ಈ ಕೆಲವೊಂದು ಉದಾಹರಣೆಗಳು ಕೊಟ್ಟಿವೆ. ಕಂಠಾಕ್ಷರಗಳು ಕಂಠ ಭಾಗದಲ್ಲಿರುವ ಹುಟ್ಟುತ್ತವೆ. ಖ, ಖ, ಗ, ಗ, ಞ, ಅ, ಆ, ಹ ವಿಸರ್ಗಗಳು. ತಾಲ್ಯವ್ಯ ಅಕ್ಷರಗಳು ತಾಲುವಿನ ದವಡೆಯ ಸಹಾಯದಿಂದ ಹುಟ್ಟುತ್ತವೆ. ಚ, ಛ, ಝ, ಝ, ಞ, ಇ, ಯ, ಶ. ಮೊದಲನೇ ಅಕ್ಷರಗಳನ್ನು ಮೃದು ಭಾಗದಲ್ಲಿ ಅಂದರೆ ನಾಲಿಗೆಯ ಹಿಂದೆ ಚಾಚಿ ಬಾಯಿಂದ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುತ್ತವೆ. ಉದಾಹರಣೆಗೆ ಠ, ಠ, ಡ, ಡ, ನ, ರು, ರ, ಶ. ದಂತಾಕ್ಷರಗಳು ಹಲ್ಲುಗಳ ಬಳಿ ಹುಟ್ಟುತ್ತವೆ. ಉದಾಹರಣೆಗೆ ಥ, ಥ, ದ, ದ, ನ, ಲ, ಸ. ಐದನೇದು ಓಷ್ಠ್ಯ ಅಕ್ಷರಗಳು ತುಟಿಗಳ ಸಹಾಯದಿಂದ ಹುಟ್ಟುತ್ತವೆ. ಉದಾಹರಣೆಗೆ ಫ, ಫ, ಬ, ಬ, ಮ, ಉ, ಉ. ಆರನೇದು ಅನುನಾಸಿಕ ನಾಸಿಕದ ಮೂಗು ಸಹಾಯದಿಂದ ಹುಟ್ಟುತ್ತವೆ. ಯ, ಯ, ನ, ನ, ಮ ಇವು ಮೂಗು ಸಹಾಯದಿಂದ ಹುಟ್ಟುತ್ತವೆ. ಕಂಠ ತಾಲು ಅಂದ್ರೆ ಕಂಠ ಮತ್ತು ತಾಲು ದವಡೆಯ ಎ, ಐ. ಕಂಠೋಷ್ಠ್ಯ ಅಂದ್ರೆ ಕಂಠ ಮತ್ತು ಓಷ್ಠ್ಯ ತುಟಿ ಓ, ಔ. ದಂತೋಷ್ಠ್ಯ ದಂತ, ಹಲ್ಲು ಮತ್ತು ಓಷ್ಠ್ಯ ತುಟಿ ವ. ಕಂಠನಾಸಿಕ ಅಂದ್ರೆ ಕಂಠ ಮತ್ತು ನಾಸಿಕ ಮೂಗು ಅನುಸ್ವಾರ ಆಹ ಈ ತರ. ಗುಣಿತಾಕ್ಷರ ಅರ್ಥ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರಕ್ಕೆ ಗುಣಿತಾಕ್ಷರ ಎನ್ನುತ್ತಾರೆ. ಒಂದು ವ್ಯಂಜನಕ್ಕೆ ಆ ದಿಂದ ಅವರೆಗಿನ 13 ಸ್ವರಗಳು ಸೇರಿದರೆ 13 ಗುಣಿತಾಕ್ಷರಗಳಾಗುತ್ತವೆ. 34 ವ್ಯಂಜನಗಳಿಗೆ ತಲಾ 13 ಸ್ವರಗಳನ್ನು ಸೇರಿಸುವುದರಿಂದ 442 ಗುಣಿತಾಕ್ಷರಗಳು ರಚಿಸಬಹುದು. ಅದೇ ರೀತಿ ಯೋಗವಾಹಗಳು 2 ಸೇರಿದರೆ 510 ಗುಣಿತಾಕ್ಷರಗಳು ರಚನೆಯಾಗುತ್ತವೆ. ಉದಾಹರಣೆಗೆ ವ್ಯಂಜನ ಸ್ವರ ಗುಣಿತಾಕ್ಷರಗಳು ಕ, ಅ, ಕಂ, ಕ, ಆ, ಕ, ಕ, ಈ, ಕಿ, ಕ, ಈ, ಕಿ, ಕ, ಉ, ಕು, ಕ, ಉ, ಕು, ಕ, ರು, ಕ್ರಿ, ಕ, ಎ, ಕೆ, ಕ, ಎ, ಕೆ, ಕ, ಐ, ಕೈ, ಕ, ಓ, ಕೋ, ಕ, ಓ, ಕೋ, ಕ, ಔ, ಕೌ, ಕ, ಅಂ, ಕಂ, ಕ, ಅಹ, ಕಹ. ಸಂಯುಕ್ತಾಕ್ಷರ, ದ್ವಾತಾಕ್ಷರ, ಒತ್ತಾಕ್ಷರ. ಅರ್ಥ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಎನ್ನುತ್ತಾರೆ.
ಪ್ರಕಾರಗಳು ಒತ್ತಕ್ಷರದಲ್ಲಿ 2 ವಿಧಗಳು. ಸಜಾತೀಯ ಸಂಯುಕ್ತಾಕ್ಷರ, ವಿಜಾತೀಯ ಸಂಯುಕ್ತಾಕ್ಷರ. ಸಜಾತೀಯ ಸಂಯುಕ್ತಾಕ್ಷರಗಳು ಒಂದು ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನಕ್ಕೆ ಸೇರಿದರೆ ಸಜಾತೀಯ ಸಂಯುಕ್ತಾಕ್ಷರ ಎನ್ನುತ್ತಾರೆ. ಉದಾಹರಣೆಗೆ ಅಪ್ಪ, ಅ ಪ್ಲಸ್ ಅ, ಅ ಪ್ಲಸ್ ಪ ಪ್ಲಸ್ ಅ, ಅಪ್ಪ. ಅಕ್ಕ, ಕ ಪ್ಲಸ್ ಕ ಪ್ಲಸ್ ಅ, ಅಕ್ಕ ಮೀನ್ಸ್ ಕ. ಅದೇ ರೀತಿ ವಿಜಾತೀಯ ಸಂಯುಕ್ತಾಕ್ಷರ ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಂಜನ ಸೇರಿದರೆ ವಿಜಾತೀಯ ಸಂಯುಕ್ತಾಕ್ಷರ ಎನ್ನುತ್ತಾರೆ. ಉದಾಹರಣೆಗೆ ಉಷ್ಣ, ಶ ಪ್ಲಸ್ ನ ಅ, ಉಷ್ಣ. ಸ ಪ್ಲಸ್ ತ ಪ್ಲಸ್ ರ ಅ, ಅಸ್ತ್ರ. ಈ ಥರ ವಿಜಾತೀಯ ಸಂಯುಕ್ತಾಕ್ಷರಗಳು. ಪದಗಳು. ದೇಶಪದ. ದೇಶಪದ ಆಯಾ ಭಾಷೆ ಮೂಲ ಸ್ವಂತ ಪದಗಳಿಗೆ ದೇಶಪದ ಎನ್ನುತ್ತಾರೆ. ಉದಾಹರಣೆಗೆ ಸಂಖ್ಯಾವಾಚಕ 1 ರಿಂದ 999ವರೆಗೆ. ದೇಹದ ಅಂಗಗಳು ಕೈ, ತಲೆ, ಹೊಟ್ಟೆ, ಕಾಲು, ಬೆನ್ನು ಇತ್ಯಾದಿಗಳು. ಮೂರನೇದು ವಿಭಕ್ತಿ ಪ್ರತ್ಯಯಗಳು ಪ್ರಥಮ, ದ್ವಿತೀಯ ಇತ್ಯಾದಿಗಳು. ಸಂಬಂಧವಾಚಕಗಳು ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಮಾವ, ಭಾವ, ಅಣ್ಣ, ತಂಗಿ, ತಮ್ಮ ಇತ್ಯಾದಿಗಳು. 5ನೇದು ಸರ್ವನಾಮಗಳು ನಾನು, ಅವನು, ನೀನು, ಅವಳು, ಅದು, ಅವು, ಇವರು ಇತ್ಯಾದಿಗಳು. 6 ಧಾತುಗಳು ತಿನ್ನು, ಹೋಗು, ಕೇಳು, ಬಿಡು ಇತ್ಯಾದಿಗಳು. 7 ಪ್ರಾಣಿಗಳು ಇಲಿ, ಹಾವು, ಎತ್ತು, ಎಮ್ಮೆ, ದನ, ಕೋಳಿ ಇತ್ಯಾದಿಗಳು. 8 ಪದಾರ್ಥಗಳು ಬಾಗಿಲು, ಉಪ್ಪು, ಹಾಲು, ಚಿಲಕ ಇತ್ಯಾದಿಗಳು. ಅನ್ಯ ದೇಶ ಶಬ್ದಗಳು ಹಿಂದೂಸ್ತಾನಿಯ ಭಾಷೆ ಪದಗಳು ಅರ್ಜಿ, ಕಚೇರಿ, ಕಾರ್ಖಾನೆ ಇತ್ಯಾದಿ. ಆಂಗ್ಲ ಭಾಷೆಯಿಂದ ಬಂದ ಪದಗಳು ಕೋರ್ಟು, ಬ್ಯಾಂಕು, ಹಾರ್ಮೋನಿಯಂ, ಹೋಟೆಲು ಇತ್ಯಾದಿಗಳು. ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದಗಳು ಅಲ್ಮಾರು, ಸಾಬೂನು, ಮೇಜು ಇತ್ಯಾದಿಗಳು. ಸಂಸ್ಕೃತ ಭಾಷೆಯಿಂದ ಬಂದ ಪದಗಳು ಮಾಲೆ, ರಾಜ, ವಿಪತ್ತು, ದೇವತೆ ಇತ್ಯಾದಿಗಳು. ಅನ್ಯ ದೇಶ ಪದಗಳು ಅರ್ಥ ಸಂಸ್ಕೃತವನ್ನು ಹೊರತುಪಡಿಸಿ ಇತರ ಭಾಷೆಗಳಿಂದ ಕನ್ನಡ ಭಾಷೆಗಳಿಗೆ ಬಂದಿರುವ ಪದಗಳನ್ನು ಅನ್ಯ ದೇಶ ಪದ ಎಂದು ಕರೆಯುತ್ತಾರೆ. ಗ್ರೀಕ್ ಮತ್ತು ರೋಮನ್ದಿಂದ ಬಂದ ಪದಗಳು ದಮ್ಮಡಿ, ದಮಡಿ, ದಮ್ಮು, ದಿನಾರ, ಕದ್ಯಾಣ ಇತ್ಯಾದಿಗಳು. ಪಾರ್ಸಿಯಿಂದ ಬಂದ ಪದಗಳು ಅಬಕಾರಿ, ರಸ್ತೆ, ದವಾಖಾನೆ, ಚೌಕಾಸಿ, ಅಜಮಾಯಿಸಿ, ಆಮದು, ದಲಾಲಿ ಇತ್ಯಾದಿಗಳು. ಅರಬ್ಬಿಯಿಂದ ಬಂದ ಪದಗಳು ಅಮಾನುತ, ಅಸಲು, ಇನಾಮು, ಕಾಯ್ದೆ, ಗಲೀಜು, ತಕರಾರು, ತರಬೇತು, ನಕಲಿ ಇತ್ಯಾದಿಗಳು. ಪೋರ್ಚುಗೀಸ್ನಿಂದ ಬಂದ ಪದಗಳು ಮೇಜು, ತಂಬಾಕು, ಅನಾನಸ್ಸು, ಸಾಬೂನು, ಚೊಂಬು, ಇಸ್ತ್ರಿ, ರಸೀದಿ ಇತ್ಯಾದಿಗಳು. ಉರ್ದುವಿನಿಂದ ಬಂದ ಪದಗಳು ಕಿಮ್ಮತ್ತು, ತಾರೀಕು, ತಾಲೂಕು, ಹವಾಲು, ಇಲಾಖೆ, ದರ್ಜೆ, ಬಂದೂಕು, ರುಜು, ಶುರು, ಶಾಮಿಲು ಇತ್ಯಾದಿಗಳು. ಹಿಂದೂಸ್ತಾನಿಯ ಪದಗಳು ಅರ್ಜಿ, ಕಚೇರಿ, ಕಾರ್ಖಾನೆ, ಸಲಾಮು, ದರ್ಬಾರ, ಕುರ್ಚಿ, ಕಾಗದ, ಹುಕುಂ ಇತ್ಯಾದಿಗಳು. ಇಂಗ್ಲಿಷ್ನಿಂದ ಬಂದ ಪದಗಳು ಬಸ್ಸು, ಕಾರು, ಕಾಲೇಜು, ಲೈಟು, ಪೆನ್ನು ಇತ್ಯಾದಿ. ತತ್ಸಮ ತದ್ಭವ ರೂಪಗಳು ತತ್ಸಮ ತ ತ ಎಂದರೆ ಅದಕ್ಕೆ ಸಮ ಎಂದರೆ ಸಮಾನ ಅರ್ಥ ಎಂದರ್ಥ. ತತ ಎಂದರೆ ಇದಕ್ಕೆ ಸಮ ಎಂದರೆ ಸಮಾನಾರ್ಥ ಎಂದರ್ಥ. ಹಾಗಾಗಿ ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದುದು ಎಂದರ್ಥ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ನೇರವಾಗಿ ಬಂದ ಶಬ್ದಗಳಿಗೆ ತತ್ಸಮ ಎನ್ನುತ್ತಾರೆ. ಉದಾಹರಣೆಗೆ ರಾಮ, ವಸಂತ, ಸೋಮ, ಚಂದ್ರ,
ಗ್ರಹ, ಸ್ತ್ರೀ, ಶ್ರೀ, ಭುವನ, ಶ್ರುತಿ, ಕಾವ್ಯ, ಪಶು ಇತ್ಯಾದಿಗಳು. ತದ್ಭವಗಳು ತತ ಎಂದರೆ ಅದರಿಂದ, ಅಂದರೆ ಸಂಸ್ಕೃತದಿಂದ, ಭವ ಎಂದರೆ ಹುಟ್ಟಿದ, ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆಗಳು ಹೊಂದಿ ಬಂದಿರುವ ಪದಗಳಿಗೆ ತದ್ಭವಗಳು ಎನ್ನುತ್ತಾರೆ. ಅಲ್ಪ ಸ್ವಲ್ಪ ಬದಲಾವಣೆಗೊಂಡ ತದ್ಭವ ರೂಪಗಳು ಉದಾಹರಣೆಗೆ ಶಶಿ, ಸಸಿ, ಕಲಶ, ಕಳಸ, ವರ್ಷ, ವರುಷ, ಶಿರ, ಸೀರ, ಅಂಕುಶ, ಅಂಕುಶ, ಹರ್ಷ, ಹರುಷ. ಪೂರ್ಣ ವ್ಯತ್ಯಾಸ ಹೊಂದಿರುವ ತದ್ಭವಗಳು ಉದಾಹರಣೆಗೆ ದ್ಯೂತ, ಜೂಜು, ವಿದ್ಯಾಧರ, ಬಿಜೋದರ, ಕುಟಾರ, ಕೊಡಲಿ, ಅರ್ಕ, ಎಕ್ಕ, ವಿಂಧ್ಯ, ಬಂಜೆ, ವೈಶಾಖ, ಬೇಸಗೆ, ಪಾದುಕಾ, ಹಾವುಗೆ, ವರ್ಣ, ಬಣ್ಣ. ಇಲ್ಲಿ 10ನೇ ತರಗತಿಯ ಪಠ್ಯದಲ್ಲಿ ಬಂದಿರುವ ತತ್ಸಮ ತದ್ಭವ ಪದಗಳು ಇಲ್ಲಿ ನೋಡೋಣ. ತತ್ಸಮ ತದ್ಭವಗಳು ಗ್ರಹ, ಗರ, ಕಾವ್ಯ, ಕಬ್ಬ, ಶಿರ, ಸೀರ, ದ್ಯೂತ, ಜೂಜು, ಕುಟಾರ, ಕೊಡಲಿ, ತಪಸ್ವಿ, ತಪಸ್ಸಿ, ಯಶ, ಜಶ, ವ್ಯಾಪಾರಿ, ಬೇಪಾರಿ, ಬಣ್ಣ, ವರ್ಣ, ಪ್ರಸಾದ, ಹಸಾದ, ವೀರ, ಬೀರ, ವಿಜ್ಞಾಪನೆ, ಜಿನ್ನಹ, ಸಾಮಂತ, ಸಾವಂತ, ಮುಖಶಾಲೆ, ಗೋಶಾಲೆ, ದೀಪಿಕಾ, ದೀವಿಗೆ, ಮುಖಶಾಲೆ, ಮುಗಸಾಲೆ, ದೀಪಿಕಾ, ದೀವಿಗೆ, ವಸಂತ, ಬಸಂತ, ಶಶಿ, ಸಸಿ, ಕಲಶ, ಕಳಸ, ವಂದ್ಯ, ಮಂಜೆ, ಪಾದುಕಾ, ಹಾವುಗೆ, ದೃಷ್ಟಿ, ದಿಟ್ಟಿ, ಪಟ್ಟಣ, ಪತ್ತನ, ಕೋಕಿಲ, ಕೋಗಿಲೆ, ಬ್ರಹ್ಮ, ಬೊಮ್ಮ, ಧಾತ್ರಿ, ದಾತಾರ, ಯಜ್ಞ, ಜನ್ನ, ಸುದೆ, ಸೊದೆ, ತಟ, ತಡಿ, ಅಮೃತ, ಅಮೃದು, ಧರ್ಮ, ಧರುಮು, ಧರ್ಮ. ತತ್ಸಮ ತದ್ಭವ ಸ್ತ್ರೀ, ಶ್ರೀ, ಸಿರಿ, ಅಂಕುಶ, ಅಂಕುಶ, ವಿದ್ಯಾಧರ, ವಿಜೋದರ, ಅರ್ಕ, ಅಕ್ಕ, ವಶ, ಬಂಜ, ಕಾರ್ಯ, ಕಜ್ಜ, ಸಂದೇಹ, ಸಂದೇಹ, ಯುಗ, ಜುಗ, ಯುದ್ಧ, ಜುದ್ಧ, ಪ್ರತಿಹಾರಿ, ಪಡೀರಿ, ರಾಜ, ರಾಯ, ದಿಶೆ, ದಿಶಾ, ಕಣಿ, ಗಣಿ, ಪುಣ್ಯ, ಪುಣ್ಯ, ಚಂದ್ರ, ಚಂದಿರ, ವರ್ಷ, ವರುಷ, ವೈಶಾಖ, ಬೇಸಿಗೆ, ಜೀರ, ಸೀರೆ, ಸ್ಥಾನ, ತಾಣ, ವ್ಯಯ, ಜೇಯ, ಪಕ್ಷಿ, ಹಕ್ಕಿ, ಅಂಗಳ, ಅಂಕಣ, ಅರ್ಯ, ಅಜ್ಜ, ಕವಿ, ಕಬ್ಬಿಗ, ವಿಜ್ಞಾನ, ಭಿನ್ನಾಣ, ಶುನಕ, ನೊಣಕ, ಅಟವಿ, ಅಡವಿ, ಭಕ್ತ, ಬಕುತ. ಧನ್ಯವಾದಗಳು. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ. ನಿಮಗೆ ಆಯ್ಕೆಯಾದ ವಿಡಿಯೋಗಳನ್ನು ನೋಡಿ ಮುಂದಿನ ವಿಡಿಯೋಗಳನ್ನು ನೋಡಿ. ಧನ್ಯವಾದಗಳು.